ನಮಸ್ಕಾರ ಕನ್ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ₹80 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಡಾ. ಶೈಲೇಂದ್ರ ಬೆಲ್ದಾಳೆ ಚಾಲನೆ. ಎಐಸಿಸಿ ವೀಕ್ಷಕ ರಾಜಶೇಖರ್ ಲಲೋತಿಯ ಭೇಟಿ ಮಾಡಿದ ಸಂಸದ ಸಾಗರ್ ಖಂಡ್ರೆ. ಸಿಲಿಂಡರ್ ಕಳವು ಪ್ರಕರಣ ಭೇದಿಸಿದ ಬೀದರ್ ಪೊಲೀಸರು, 4 ಆರೋಪಿಗಳ ಬಂಧನ. ಸಚಿವ ಸ್ಥಾನ ಸಿಗದಿದ್ದರೆ ಬೇಸರ ಸಹಜ, ಯತೀಂದ್ರ ಸಿದ್ದರಾಮಯ್ಯ. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ಕ್ಷೇತ್ರದ ಕಮಠಣ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನೆನಗುದ್ದಿಗೆ ಬಿದ್ದಿದ್ದ ರಸ್ತೆ ಅಭಿವೃದ್ಧಿಗೆ ಇಂದು ಹೊಸ ಚಾಲನೆ ದೊರೆತಿದೆ. ಬಸವೇಶ್ವರ ದೇವಸ್ಥಾನದಿಂದ ಮುರಾರ್ಜಿ ದೇಸಾಯಿ ಶಾಲೆ ಮತ್ತು ಕಾಲೇಜು, ಹಿಂದುಳಿದ ವರ್ಗಗಳ ಬಾಲಕಿಯರ ಹಾಸ್ಟೆಲ್ ಹಾಗೂ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಡಾ. ಶೈಲೇಂದ್ರ ಬೆಲ್ದಾಳೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಜನರ ಬಹುಕಾಲದ ಬೇಡಿಕೆಗೆ ಸ್ಪಂದಿಸಿ ಸುಮಾರು ₹80 ಲಕ್ಷ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗಿದೆ. ಈ ರಸ್ತೆ ನಿರ್ಮಾಣದಿಂದ ವಿದ್ಯಾರ್ಥಿಗಳು, ಹಾಸ್ಟೆಲ್ನ ಬಾಲಕಿಯರು, ಗ್ರಾಮಸ್ಥರು ಹಾಗೂ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಸುರಕ್ಷಿತ ಮತ್ತು ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ. ಕಾಮಗಾರಿಯನ್ನು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಶಾಸಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸ್ಥಳೀಯರು ರಸ್ತೆ ಅಭಿವೃದ್ಧಿಗೆ ಸಂತಸ ವ್ಯಕ್ತಪಡಿಸಿ ಜನರ ಬಹುಕಾಲದ ಕನಸು ಇದೀಗ ನನಸಾಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಧರ್ಮ ಹುಟ್ಟಿ ಬರುವುದು ದುರುಡಾಪ, ಕೊಟ್ಟನ ಶಿವ ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೇ ತುರುತಿವನೆಂದು ಕರೆಯಿರಿ. ಜಾಂತೂಣಂ ಜಾಗಂ ದುರುತಿ ನಿರ್ಮಲವಾದ ಮನವೇ ಕಂಠುರದ ರುಚಿ. ಶ್ರೀಗುರುವೆ ಮಹಾಗುರುವೆ ಗುರುಶಾಂತಂ ಪ್ರಬ್ರಹ್ಮ ಶಾಂತಂ ವಿದ್ಯಾದೇವಂ. ಶ್ರೀಗುರುವೆ ಮಹಾಗುರುವೆ ಗುರುವೆ ಶಾಂತಂ ಪ್ರಬ್ರಹ್ಮ ಶಾಂತಂ ವಿದ್ಯಾದೇವಂ. ಉಮಾನಾಥೇಶ್ವರ ಜ್ಯೋತಿಲಿಂಗಂ ನಮೋ ಇತ್ರಿಂ ಸಾಂಬಜನ ಪಾರ್ವತಿ ವೀರಭದ್ರೇಶ್ವರ ಮಹಾರಾಜ ಕಿ ಜಯ. बोलो भारत माता की जय, वीरभद्रेश्वर महाराज की जय, विकलिंग महाराज की जय, राम भजन पार्वतीश्वर महादेव. ಶೈಲೇಂದ್ರ ಬೆಲ್ದಾಳೆ ಅವರಿಗೆ ಶೈಲೇಂದ್ರ ಬೆಲ್ದಾಳೆ ಅವರಿಗೆ ಗುರಣ ಜರ ಹೇಳಿ. ಅಭಿವೃದ್ಧಿ ಅಧಿಕಾರ ಶೈಲೇಂದ್ರ ಬೆಲ್ದಾಳೆ ಅವರಿಗೆ. ಗುರಣ ಈ ಕಡೆ ನೋಡ್ರಿ ಅಣ್ಣೋರು. ಕಾಂಗ್ರೆಸ್ ಪಕ್ಷದ ಸಂಘಟನಾ ಸೃಜನ್ ಅಭಿಯಾನ ಕಾರ್ಯಕ್ರಮದ ಅಂಗವಾಗಿ ಎಐಸಿಸಿ ವೀಕ್ಷಕರಾದ ರಾಜಶೇಖರ್ ಲಲೋತಿಯ ಅವರನ್ನು ಇಂದು ಬೀದರ್ ನಗರದಲ್ಲಿ ಲೋಕಸಭಾ ಸಂಸದ ಸಾಗರ್ ಖಂಡ್ರೆ ಭೇಟಿ ಮಾಡಿದರು. ಈ ವೇಳೆ ಪಕ್ಷದ ಸಂಘಟನಾ ಬಲವರ್ಧನೆ, ಬೂತ್ ಮಟ್ಟದ ಸಂಘಟನೆ, ಕಾರ್ಯಕರ್ತರ ಸಕ್ರಿಯ ಪಾಲ್ಗೊಳ್ಳುವಿಕೆ ಹಾಗೂ ಮುಂಬರುವ ರಾಜಕೀಯ ಕಾರ್ಯಕ್ರಮಗಳ ಕುರಿತು ಸಮಗ್ರ ಚರ್ಚೆ ನಡೆಯಿತು. ಸಂಘಟನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ರಾಜಶೇಖರ್ ಲಲೋತಿಯ ಅವರು ಸಲಹೆ ಸೂಚನೆಗಳನ್ನು ನೀಡಿದರು. ಸಂಸದ ಸಾಗರ್ ಖಂಡ್ರೆ ಅವರು ಆ ಸಲಹೆಗಳನ್ನು ಆಲಿಸಿ ಜಿಲ್ಲೆಯಲ್ಲಿ ಪಕ್ಷವನ್ನು ಇನ್ನಷ್ಟು ಸದೃಢಗೊಳಿಸಲು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಈ ಭೇಟಿ ಕಾಂಗ್ರೆಸ್ ಸಂಘಟನಾ ಚಟುವಟಿಕೆಗೆ ಹೊಸ ಚೈತನ್ಯ ನೀಡಿದೆ. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಿದ್ದ ಗ್ಯಾಸ್ ಸಿಲಿಂಡರ್ ಕಳವು ಪ್ರಕರಣಗಳನ್ನು ಭೇದಿಸುವಲ್ಲಿ ಬೀದರ್ ಜಿಲ್ಲಾ ಪೊಲೀಸರು ಮಹತ್ವದ ಯಶಸ್ಸು ಸಾಧಿಸಿದ್ದಾರೆ. ಪ್ರಕರಣಗಳಿಗೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಅವರಿಂದ ವಿವಿಧ ಕಂಪನಿಗಳ 55 ಗ್ಯಾಸ್ ಸಿಲಿಂಡರ್ಗಳು ಹಾಗೂ ಕೃತ್ಯಕ್ಕೆ ಬಳಸಲಾಗಿದ್ದ 1 ಕಾರು ಸೇರಿದಂತೆ ಒಟ್ಟು 9.75 ಲಕ್ಷ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು.
ಎಸ್ಪಿ ಪ್ರದೀಪ್ ಕುಂಟಿಯವರ ಮಾರ್ಗದರ್ಶನದಲ್ಲಿ ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಿಶೇಷ ಕಾರ್ಯಾಚರಣೆ ನಡೆಸಿದರು. ಖಚಿತ ಮಾಹಿತಿಯ ಆಧಾರದ ಮೇಲೆ ವಾಹನವನ್ನು ತಡೆದು 4 ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆದ ಗ್ಯಾಸ್ ಸಿಲಿಂಡರ್ ಕಳವು ಪ್ರಕರಣಗಳಲ್ಲಿ ಇವರ ಕೈವಾಡ ಬೆಳಕಿಗೆ ಬಂದಿದೆ. ತನಿಖೆಯ ವೇಳೆ ಭಾಲ್ಕಿ, ಹುಮ್ನಾಬಾದ್ ಹಾಗೂ ಬಸವಕಲ್ಯಾಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನಡೆದ ಕಳವು ಪ್ರಕರಣಗಳ ಸುಳಿವು ಪತ್ತೆಯಾಯಿತು. ಆರೋಪಿಗಳು ಕಳವು ಮಾಡಿದ ಸಿಲಿಂಡರ್ಗಳನ್ನು ಭಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಸಮೀಪದ ಸ್ಥಳದಲ್ಲಿ ಅಡಗಿಸಿಟ್ಟಿದ್ದ ಮಾಹಿತಿ ದೊರೆತ ಹಿನ್ನೆಲೆ ಪೊಲೀಸರು ದಾಳಿ ನಡೆಸಿ ಒಟ್ಟು 55 ಗ್ಯಾಸ್ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡರು. ಜಪ್ತಿಯಾದ ಸಿಲಿಂಡರ್ಗಳಲ್ಲಿ 33 ಭಾರತ್ ಗ್ಯಾಸ್, 16 ಇಂಡಿಯನ್ ಹಾಗೂ 6 HP ಗ್ಯಾಸ್ ಸಿಲಿಂಡರ್ಗಳು ಸೇರಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಜಪ್ತಿಯಾದ ಸಿಲಿಂಡರ್ಗಳ ಮೌಲ್ಯ ಸುಮಾರು 2.75 ಲಕ್ಷ ಆಗಿದ್ದು, ಕಳವು ಕೃತ್ಯಕ್ಕೆ ಬಳಸಿದ್ದ ಕಾರಿನ ಮೌಲ್ಯ 7 ಲಕ್ಷ ಎಂದು ಅಂದಾಜಿಸಲಾಗಿದೆ. ಈ ಮೂಲಕ ಒಟ್ಟು 9.75 ಲಕ್ಷ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕಳೆದ 4 ತಿಂಗಳು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ 9 ಪ್ರಕರಣಗಳು ಗ್ಯಾಸ್ ಸಿಲಿಂಡರ್ ಕಳುವಾಗಿದ್ದ ಪ್ರಕರಣಗಳು ದಾಖಲಾಗಿದ್ದಾವೆ. ಭಾಲ್ಕಿ, ಕಟಕ್ ಚಿಂಚೋಳಿ, ಮೇಕರು, ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ಸಲ್ಲಿ ಒಟ್ಟು 9 ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಸ್ಕೂಲ್ಸು, ಅಂಗನವಾಡಿ ಸ್ಕೂಲ್ಸಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಕಳ್ಳತನ ಮಾಡ್ತಿರೋ ಪ್ರಕರಣಗಳು ದಾಖಲೆ ಆಗಿದ್ದ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ನಡೆಸಿ 4 ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. 4 ಆರೋಪಿಗಳಿಂದ ನಾವು ಒಟ್ಟಿನಲ್ಲಿ 55 ಸಿಲಿಂಡರ್ಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಈ ಕಳ್ಳತನಕ್ಕೆ ಯೂಸ್ ಮಾಡ್ತಿರೋ ಒಂದು ಗಾಡಿಯನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಒಟ್ಟಿನಲ್ಲಿ 2,75,000 ಸಿಲಿಂಡರ್ ಬೆಲೆ ಬಾಳುವಂಥ ಸಿಲಿಂಡರ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ 4 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ ಒಬ್ಬ ಆರೋಪಿಗೆ ಈ ಹಿಂದೆ ಕಳ್ಳತನ ಮಾಡಿದ ಕೇಸುಗಳು ಆತನ ಮೇಲೆ ಇವೆ. MOB ಕೂಡ ಇದ್ದಾನಂತ ನಾನು ತಿಳಿಸ್ತಾ ಇದ್ದೇನೆ. ನಗರ ಅಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಬೀದರ್ ನಗರದಲ್ಲಿ ಇಂದು ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಸಚಿವ ಸಂಪುಟ ವಿಸ್ತರಣೆ ಕುರಿತು ಪ್ರತಿಕ್ರಿಯೆ ನೀಡಿದರು. ಸಚಿವ ಸಂಪುಟ ವಿಸ್ತರಣೆ ಎಲ್ಲಾ ಸರ್ಕಾರಗಳಲ್ಲಿಯೂ ನಡೆಯುವ ಸಹಜ ಪ್ರಕ್ರಿಯೆ ಆಗಿದ್ದು, ಸಚಿವ ಸ್ಥಾನ ಸಿಗದ ಶಾಸಕರಿಗೆ ಬೇಸರವಾಗುವುದು ಸಹಜ ಎಂದು ಹೇಳಿದರು. ಕೆಲವು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿರುವುದು ನಿಜವಾದರೂ ಪಕ್ಷ ಹಾಗೂ ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದರು. ಸಚಿವ ಸ್ಥಾನ ಸಿಗದೆ ರಾಜೀನಾಮೆ ನೀಡಿರುವ ನಾಯಕರ ಮನವೊಲಿಸುವ ಕೆಲಸವನ್ನು ಪಕ್ಷದ ಹಿರಿಯ ನಾಯಕರು ಮಾಡಲಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಪಕ್ಷದೊಳಗೆಯೇ ಬಗೆಹರಿಸಿಕೊಳ್ಳಲಾಗುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಕಾವೇರಿ ನೀರು ಬಿಡುಗಡೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕಾವೇರಿ ನೀರು ಎಷ್ಟು ಬಿಡುಗಡೆ ಮಾಡಬೇಕು ಎಂಬುದನ್ನು ವ್ಯಕ್ತಿಗಳು ನಿರ್ಧರಿಸುವುದಿಲ್ಲ. ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರವೇ ಅದನ್ನು ನಿರ್ಧರಿಸುತ್ತದೆ. ಪ್ರಾಧಿಕಾರ ಈಗಾಗಲೇ ತನ್ನ ನಿರ್ದೇಶನಗಳನ್ನು ನೀಡಿದೆ. ಅದರಂತೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದರು. ಸಚಿವರ ಹೇಳಿಕೆಯಿಂದ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಕಾವೇರಿ ನೀರು ಹಂಚಿಕೆ ಕುರಿತು ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವ ಚರ್ಚೆಗೆ ಮತ್ತಷ್ಟು ಮಹತ್ವ ಸಿಕ್ಕಿದೆ. ಹಿಂದುಳಿದ ಅಹಿಂದ ವರ್ಗಗಳ ಒಕ್ಕೂಟದವರು ಬೀದರ್ಗೆ ಬರಬೇಕು, ಒಂದು ಅಭಿನಂದನಾ ಸಮಾರಂಭ ಇಟ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ಈ ಒಂದು ನೆಪದಲ್ಲಿ ನಮ್ಮ ಅಹಿಂದ ವರ್ಗದ ಎಲ್ಲ ಬೀದರ್ ಜಿಲ್ಲೆ ನಾಯಕಗಳನ್ನ ಭೇಟಿ ಮಾಡೋಕೆ ಅವಕಾಶ ಆಗುತ್ತೆ ಅಂತ ಹೇಳಿ ನಾನು ಕೂಡ ಒಪ್ಕೊಂಡು ಇಲ್ಲಿ ಬಂದಿದ್ದೆ. ಮತ್ತೆ ಅದ್ರ ಜೊತೆಗೆ ನಮ್ಮ ಇಲಾಖೆಯ ರಿವ್ಯೂ ಮೀಟಿಂಗ್ ಕೂಡ ಮಾಡಬೇಕು ಅಂತ ಹೇಳಿ ಇವತ್ತು ಬೀದರ್ಗೆ ಬಂದಿದ್ದೆ. ಸರ್, ನಿನ್ನೆ ಕ್ಯಾಬಿನೆಟ್ ವಿಸ್ತರಣೆ ಆಯಿತು. ಕೆಲವೊಂದು ಕಡೆ ವಿರೋಧ ಆಗ್ತದೆ ಸರ್. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ನೋಡಿ, ಎಲ್ಲಾ ಕಾಲದಲ್ಲೂ ಎಲ್ಲಾ ಸರ್ಕಾರ ಸಮಯದಲ್ಲೂ ಕೂಡ ಈ ತರ ಸಂಪುಟ ವಿಸ್ತರಣೆ ಮಾಡಿದಾಗ ಯಾರು ಸಚಿವಾಕಾಂಕ್ಷಿಗಳಾಗಿದ್ದು ಅವ್ರಿಗೆ ಯಾರಿಗೆ ಸ್ಥಾನ ಸಿಕ್ಕಿರಲ್ಲ, ಅವ್ರು ಸ್ವಲ್ಪ ಅಸಮಾಧಾನ ಮಾಡ್ಕೊಳ್ತಾರೆ. ಅದು ಸಹಜ ಅದು. ಬಟ್ ಆದ್ರೂ ಕೂಡ ಪಕ್ಷದ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡಿದ್ದಾರೆ, ನಾಯಕರು ಏನ್ ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ಕೊನೆಗೆ ಎಲ್ಲರೂ ಕೂಡ ಬದ್ಧರಾಗ್ಲೇಬೇಕು, ಅದನ್ನ ಒಪ್ಕೊಳ್ಳೇಬೇಕು. ನಮ್ಮಲ್ಲೂ ಕೂಡ ಅದೇ ಕೆಲಸ ಆಗುತ್ತೆ. ಸರ್, ಯಶವಂತಗೌಡ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೊಂದು ಟೀಮ್ ಕೂಡ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ಅದ್ರ ಬಗ್ಗೆ ಅವ್ರು ಬೇಸರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಬಟ್ ಖಂಡಿತ ವಾಪಸ್ ಇಟ್ಕೊಳ್ತಾರೆ ನಂಗೆ ನಂಬಿಕೆ ಇದೆ. ನಮ್ಮ ನಾಯಕರು ಅವ್ರ ಮನವೊಲಿಸ್ತಾರೆ. ಖಂಡಿತ ಅವ್ರ ನಾಯಕರ ಮಾತು ಕೇಳ್ತಾರೆ ಅನ್ನೋ ನಂಬಿಕೆ ಇದೆ. ದಿನೇಶ್ ಗೌಡ್ರು ಕೂಡ ಒಂದು ಬೇಸರ ವ್ಯಕ್ತಪಡಿಸ್ತಾರೆ ಸರ್. ಈಗಾಗಲೇ ಹೇಳದ್ನಲ್ಲ, ಯಾರು ಸಚಿವಾಕಾಂಕ್ಷಿಗಳಿದ್ದು ಸ್ಥಾನ ಸಿಕ್ಕಿಲ್ಲ, ಅವ್ರಿಗೆ ಬೇಸರ ಆಗೋದು ಸಹಜ. ಬಟ್ ಆದ್ರೂ ಕೂಡ ಪಕ್ಷಕ್ಕೋಸ್ಕರ ಅವರು ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದಾರೆ ಎಲ್ಲರೂ ಕೂಡ. ಸೊ ಹಾಗಾಗಿ ಪಕ್ಷದ ಮಾತನ್ನ ಖಂಡಿತ ಕೇಳುತ್ತೆ. ಪದಗ್ರಹಣದಲ್ಲಿ ಸಿದ್ದರಾಮಯ್ಯ ಅವರು ಬಂದಿಲ್ಲ, ಎಲ್ಲೊಂದ್ ಕಡೆ ಅಸಮಾಧಾನ ಉಂಟಾಗಿದೆಯಾ? ಅವ್ರಿಗೆ ಅಸಮಾಧಾನ ಇಲ್ಲ. ಯಾಕೆಂತಂದ್ರೆ ನಿನ್ನೆ ತಂದೆಯವರ ಹುಟ್ಟುಹಬ್ಬ ಕೂಡ ಇತ್ತು. ಯಾರು ನೂತನ ಸಚಿವ ಆಗಿದ್ರು ಎಷ್ಟೋ ಜನ ಬಂದು ತಂದೆಯವ್ರನ್ನ ಹುಟ್ಟುಹಬ್ಬ ಶುಭಾಶಯಗಳು ಕೂಡ ಹೇಳಿದ್ರು. ತಂದೆಯವರೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಹಾಗಾಗಿ ಅಂತ ಅಸಮಾಧಾನ ಏನಿಲ್ಲ.
ಕಾವೇರಿ ಸರ್, ಕಾವೇರಿ ವಿಚಾರವಾಗಿ ಎಂ ಕೆ ಸ್ಟಾಲಿನ್ ಅವರಿಗೆ ಎಷ್ಟು ನೀರು ಬರಬೇಕು ಅಷ್ಟು ಬರಲೇಬೇಕು ಅಂತ ಒಂದು ಸ್ಟೇಜ್ ಮೇಲೆ ಹೇಳಿದ್ದಾರೆ ಸರ್, ಅದ್ರ ಬಗ್ಗೆ ಅವ್ರು ತೀರ್ಮಾನ ಮಾಡಿದಲ್ಲ ಎಷ್ಟು ನೀರು ಬರಬೇಕು ಅಂತೇಳಿ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ ಅದು ಇಷ್ಟು ನೀರು ಕೊಡಬೇಕು ಕರ್ನಾಟಕದಿಂದ ತಮಿಳುನಾಡಿಗೆ ಅಂತ ಅದು ನಿರ್ಧರಿಸುತ್ತೆ. ಸೊ ಅದು ನಿರ್ಧಾರ ಮಾಡಿ ಈಗಾಗಲೇ ಹೇಳಿದೆ, ತೀರ್ಪು ಕೊಟ್ಟಿದೆ. ಈಗಾಗಲೇ ನಮಗೆ ಕಬಿನಿ ಮತ್ತೆ ಹಾರಂಗಿ ಜಲಾಶಯಗಳು ಭರ್ತಿಯಾಗಿ ಔಟ್ಫ್ಲೋ ಕೂಡ ಜಾಸ್ತಿ ಆಗಿ ನಾವು ಬಿಡ್ಲೇಬೇಕಾಗಿಲ್ಲ, ನ್ಯಾಚುರಲ್ ಆಗಿ ಔಟ್ಫ್ಲೋ ಆಗೋದೇ ಅವ್ರು ಕೇಳಿದಷ್ಟು ಕೊಡಗು ನೀರು ಹೋಗ್ತಾರೆ. ನೀಟ್ ವಿಚಾರದಲ್ಲಿ ಜಂಜಿಗಳ ಒಂದು ಅವ್ರ ಶಕ್ತಿ ಏನಿರುತ್ತೆ ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಮೋಹನ್ ಭಾಗವತ್ ಅವರು ಜಂಜಿ ಮೇಲೆ ಫೋಕಸ್ ಮಾಡಿ ಒಂದು ಎಲ್ಲಾದ್ರೂ ಯಾವ್ದಾದ್ರು ದೇಶದಲ್ಲಿ ಅವ್ರದೇ ದೇಶದ ವಿದ್ಯಾರ್ಥಿಯನ್ನ ಈ ರೀತಿ ಅಟ್ಯಾಕ್ ಮಾಡೋದು ನೋಡಿದೀರಾ? ಇವತ್ತು ಆಡಳಿತ ಪಕ್ಷದವರು ಪಾಪ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗೋಸ್ಕರ ಯಾರು ತಪ್ಪು ಮಾಡಿದ್ದಾರೆ, ಮಂತ್ರಿ ಯಾರ ಒಂದು ನಿಗಾ ಅಡಿಯಲ್ಲಿ ತಪ್ಪಾಗಿದೆ ಅಂತ ಮಂತ್ರಿ ಅಕೌಂಟಬಿಲಿಟಿ ತಗೊಳ್ಳಿ, ಜವಾಬ್ದಾರಿ ತಗೊಳ್ಳಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೋರಾಟ ಮಾಡಿದ್ರೆ ಇವರು ಅಂತವ್ರನ್ನೇ ಕೂಡ ಟೆರರಿಸ್ಟ್ಗಳು, ಆಂಟಿ ನ್ಯಾಷನಲ್ಗಳು, ಏನೇನೋ ರೀತಿ ಕೆಟ್ಟದಾಗಿ ಹೆಸರು ಕರೀತಿದ್ದಾರೆ. ಸೊ ಒಬ್ರು ತಮ್ಮ ದೇಶದ ವಿದ್ಯಾರ್ಥಿನಿಯರೇ ಈ ರೀತಿ ಒಂದು ಸರ್ಕಾರ ಅಟ್ಯಾಕ್ ಮಾಡೋದು ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಇದು ತಪ್ಪು. ಜನ್ಸಿ ಅವರು ಪಾಪ ಅವ್ರಿಗೆ ಯಾವತ್ತು ಬಿಜೆಪಿ ಅವ್ರಿಗೆ ಅಕೌಂಟಬಿಲಿಟಿ ತಗೊಂಡು ಅಭ್ಯಾಸ ಇಲ್ಲ, ಅದನ್ನ ತೋರ್ಸ್ಕೊಟ್ಟಿದ್ದಾರೆ, ಅದಕ್ಕಾಗಿ ಅವ್ರು ಸಹಿಸ್ಕೊಳಕ್ಕಾಗ್ತದೆ. ಈಗ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ವಿಚಾರ ಚರ್ಚೆ ಖಂಡಿತ ಮಹಿಳೆಯರಿಗೆ ಒಂದು ಸ್ಥಾನ ಸಿಕ್ಕೇ ಸಿಗುತ್ತೆ. ನಾವು ಕೊಡದೇ ಇದ್ದಾಗ ಆ ಮಾತು ಹೇಳ್ಬೋದು, ಆದ್ರೆ ಕೊಡ್ತೀವಿ ಅಂತ ಹೇಳ್ತಿದೀವಲ್ಲ. ಸೊ ಹಾಗಾಗಿ ರಾಜ್ಯ ಸಚಿವ ಸಂಪುಟದಲ್ಲಿ ಮಾದಿಗ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡದಿರುವುದನ್ನು ಖಂಡಿಸಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧವೂ ಪ್ರತಿಭಟನಾಕಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಚಿವ ಸಂಪುಟದಲ್ಲಿ ಮಾದಿಗ ಸಮಾಜವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದ ಅವರು ತಕ್ಷಣ ಸಮಾಜಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡುವಂತೆ ಒತ್ತಾಯಿಸಿದರು. ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಸಮಾಜಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆ ನೀಡಿದರು. ಮುಂದುವರಿ ಖ್ಯಾತ ನಟಿ ತ್ರಿಷಾ ಕುರಿತು ವಿವಾದಾತ್ಮಕ ಮತ್ತು ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡಿನ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನು ಇಂದು ಮಂಗಳವಾರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾವೇರಿ ವಿಚಾರವಾಗಿ ತಂಜಾವೂರಿನಲ್ಲಿ ನಡೆದ ರೈತರ ಪ್ರತಿಭಟನಾ ಸಭೆಯಲ್ಲಿ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಚೆನ್ನೈನ ನೀಲಂಕರ್ ನಿವಾಸದಿಂದ ಪೊಲೀಸರು ಉದಯನಿಧಿ ಸ್ಟಾಲಿನ್ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಇದುವರೆಗೆ ತಮಿಳುನಾಡಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 6 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಪೊಲೀಸರ ಮಾಹಿತಿ ನೀಡಿದ್ದಾರೆ. ತಮಿಳಿಗೆ ವೆಟ್ರಿ ಕಳಂಗಂ ಟಿವಿಕೆ ಮಹಿಳಾ ಘಟಕದ ಸಂಘಟಕಿ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಉದಯನಿಧಿ ಅವರ ಭಾಷಣದಲ್ಲಿ ಮಹಿಳೆಯರಿಗೆ ಅವಮಾನವಾಗುವ ಹಾಗೂ ಅಸಭ್ಯ ಅರ್ಥ ಬರುವ ಹೇಳಿಕೆಗಳಿವೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಘಟನೆ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆಯಿಂದಲೇ ಉದಯನಿಧಿ ನಿವಾಸದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಪೊಲೀಸರು ಮನೆಗೆ ಆಗಮಿಸಿದ ವೇಳೆ ಡಿಎಂಕೆ ಹಿರಿಯ ನಾಯಕರು ದುರೈಮುರುಗನ್, ಇವಿ ಮೇಲು, ಶೇಖರ್ ಬಾಬು, ಎಂಎ ಸುಬ್ರಹ್ಮಣಿಯನ್ ಹಾಗೂ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ಅಳಿಯ ವಿ ಸಬರೀಶನ್ ಉಪಸ್ಥಿತರಿದ್ದರು. முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். கேஸ் டிஸ்போசல் பண்ணல,
நீங்க இன்ஸ்ட்ரக்ஷன் வாங்கிக்கோங்க. நீங்க கேட்டுட்டு இன்ஸ்ட்ரக்ஷன் உங்களுக்கு இல்லன்னா நீங்க பண்ணுங்க சார். நீ இன்ஸ்ட்ரக்ஷன் வாங்காம எப்படி சார் கூட்டிட்டு போக முடியும்? ஐபிஎஸ் ஆபீசர் வந்திருக்காரு, அவங்ககிட்ட சொல்லி இன்ஃபார்ம் கேட்க சொல்லுங்க. உங்களாலே பேசிக்கலாம். ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.